Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮಗೆ PSI ಪೇಪರ್ 1ಗೆ ಬೇಕಾಗಿರುವಂತಹ ಇಂಗ್ಲಿಷ್ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್ ಈ 3 ಕಾನ್ಸೆಪ್ಟ್ಸನ್ನು ನಿಮ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸನ್ನು ಕೂಡ ನೀವು ನಮ್ಮ ಈ ಪುಸ್ತಕದಲ್ಲಿ ನೋಡಬಹುದಿದೆ. ನೀವು ಕೂಡ ಒಳ್ಳೆ ಯಾವುದಾದ್ರೂ PSI ಪರೀಕ್ಷೆಗೆ ತಯಾರಿ ನಡೆಸೋದಕ್ಕೆ ಪುಸ್ತಕವನ್ನು ಹುಡುಕ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫ್ನ ತಗೊಂಡು ಬಂದಿದ್ದೀನಿ. ಆ್ಯಂಡ್ ಪ್ಯಾರಾಗ್ರಾಫ್ ಈ ರೀತಿಯಲ್ಲಿದೆ. ಏನಿದೆ ಅಂತ ಓದೋಣ ಬನ್ನಿ. ಸಂವಹನ ಸಾಮರ್ಥ್ಯ ಮತ್ತು ಪ್ರಭಾವಪೂರ್ಣ ಯಾವ ಸಂಬಂಧವನ್ನು ನಿರ್ವಹಿಸುವ ಹಾದಿಯಾಗಿದೆ. ಭಾಷೆ, ಸಂಗೀತ ಮತ್ತು ಕೈಗಾರಿಕೆಗಳ ಮೂಲಕ ಜನರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ. ಸಂವಹನ ಮೂಲಕ ವಿಚಾರ ಹಂಚುವುದು ಸಮಾಜ ಸೃಷ್ಟಿಸುವ ಅನಿವಾರ್ಯ ಹಂತವಾಗಿದೆ. ವ್ಯಕ್ತಿಗಳು ಹೊಸ ಅನುಭವಗಳನ್ನು ಗಮನಿಸಲು ಬಹುಮುಖ್ಯವಾದ ಸಾಧನವಾಗಿದೆ. ಸರಳ ಭಾಷೆ ಮತ್ತು ಪ್ರತ್ಯುತ್ತರಗಳ ಮೂಲಕ ಸಂವಹನ ಕೌಶಲ್ಯಗಳು ಸುಲಭವಾಗಿ ಅಭ್ಯಾಸಗೊಳ್ಳಬಹುದು. ಹೀಗಿದೆ. ಬನ್ನಿ ನೋಡೋಣ ಇದನ್ನು ನಾವು ಹೇಗೆ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ನಮ್ಮ ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಸಂವಹನ ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ಸಂವಹನ ಅನ್ನುವಂಥದ್ದನ್ನು ನಾವೇನಂತ ಬರೀಬಹುದು? ಕಮ್ಯುನಿಕೇಷನ್ ಅಂತ ತಗೊಳ್ತಾ ಇದ್ದೀನಿ. ಸಾಮರ್ಥ್ಯ ಅಂತಿದೆ ನೋಡಿ, ಇದನ್ನು ನಾವು ತಗೊಳ್ಳೋಣ ಎಬಿಲಿಟಿ. ಮತ್ತು ಆ್ಯಂಡ್ ಪ್ರಭಾವಪೂರ್ಣ ಅಂತ ಕೊಟ್ಟಿದ್ದಾರೆ. ಇದನ್ನ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ತಗೊಳ್ಳೋಣ ಇನ್ಫ್ಲೂಯೆನ್ಸ್. ಯಾವ ಅಂತ ಕೊಟ್ಟಿದ್ದಾರೆ, ಏನಂತ ತಗೊಳ್ಳೋಣ ಎನಿ. ಸಂಬಂಧವನ್ನು ಅಂತ ಇದೆ, ಇದನ್ನ ನಾವು ತಗೊಳ್ಬಹುದು ರಿಲೇಶನ್ಶಿಪ್ ಅಂತ. ನಿರ್ವಹಿಸುವ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದ್ರೆ ಮ್ಯಾನೇಜ್ ಅಂತ ತಗೊಳ್ಬಹುದು. ತಗೊಳ್ಳೋಣ ಮ್ಯಾನೇಜ್. ಹಾದಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹಾದಿ ಅಂತಂದ್ರೆ ವೇ, ಪಾತ್, ಎನಿಥಿಂಗ್ ಇಸ್ ಓಕೆ. ತಗೊಳ್ತಾ ಇದ್ದೀನಿ ಪಾತ್. ಯಾಗಿದೆ ಅಂತಿದೆ ಅಲ್ವಾ, ಇದನ್ನ ನಾವು ಈಸ್ ಅಂತ ತಗೊಳ್ಳೋಣ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿಯ ಭಾಗ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಕಮ್ಯುನಿಕೇಷನ್ ಎಬಿಲಿಟಿ ಹಾಗೆ ಇನ್ಫ್ಲೂಯೆನ್ಸ್ನ ಬಗ್ಗೆ. ಹಾಗಾಗಿ ಇದೇ ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಇದು ಏನೋ ಆಗಿದ್ಯಂತೆ, ವರ್ಬ್. ಏನಾಗಿದ್ಯಂತೆ? ಇಟ್ ಹ್ಯಾಸ್ ಬಿಕಮ್ ಅ ಪಾತ್. ಯಾಕಾಗಿ? ಟು ಮ್ಯಾನೇಜ್ ಎನಿ ರಿಲೇಶನ್ಶಿಪ್. ಇದನ್ನ ನಾವೇನಂತ ಹೇಳ್ತೀವಿ? ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ಈಗ ನಾವು ಹೇಗೆ ಇಂಗ್ಲಿಷ್ನಲ್ಲಿ ಬರಿತೀವಿ? ಬನ್ನಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಮ್ಯುನಿಕೇಷನ್ ಎಬಿಲಿಟಿ ಆ್ಯಂಡ್ ಇನ್ಫ್ಲೂಯೆನ್ಸ್. ಕಮ್ಯುನಿಕೇಷನ್ ಎಬಿಲಿಟಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಏನು ಆಗಿದೆ? ಈಸ್. ಏನಾಗಿರೋ ಅಂಥದ್ದು? ಎನಿ ರಿಲೇಶನ್ಶಿಪ್ ಮ್ಯಾನೇಜ್ ಅಂತ 3 ಪದಗಳಿದೆ. ಇದನ್ನ ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಈಸ್ ಅಂತ ತಗೊಂಡಿದ್ದೀವಿ, ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂತ ಹೇಳಬಹುದು. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ದಾರಿ ಆಗಿರುವುದರ ಬಗ್ಗೆ. ಹಾಗಾಗಿ ಇದನ್ನ ಈ ರೀತಿಯಲ್ಲಿ ತಗೊಳ್ಳೋಣ. ಈಸ್ ಅ ಪಾತ್. ಹೀಗೆ ಕಂಟಿನ್ಯೂ ಮಾಡೋಣ. ಈಸ್ ಅ ಪಾತ್ ಟು ಮ್ಯಾನೇಜ್ ಎನಿ ಬೆಟರ್. ಟು ಮ್ಯಾನೇಜ್ ಎನಿ ರಿಲೇಶನ್ಶಿಪ್. To manage any relationship. ಹೀಗೆ ಇಲ್ಲಿ ಈ ಪದಗಳನ್ನು ತಗೊಂಡು ವಾಕ್ಯವನ್ನು ನಾನು ರಚನೆ ಮಾಡಿದ್ದೀನಿ. ನೀವಿಲ್ಲಿ ನೋಟಿಸ್ ಮಾಡಬಹುದು. ನಾನಿಲ್ಲಿ ಒಂದು ಫಾರ್ಮುಲಾ ಬರೆದಿದ್ದೆ ಅಲ್ವಾ, ನೋಡಿ ಫಾರ್ಮುಲಾ ಏನಿದೆ? ಕಮ್ಯುನಿಕೇಷನ್ ಆ್ಯಂಡ್ ಇನ್ಫ್ಲೂಯೆನ್ಸ್ಗೆ ಇಲ್ಲಿ ಸಬ್ಜೆಕ್ಟ್ ಅಂತ ತಗೊಂಡಿದ್ದೆ. ಫಾರ್ಮುಲಾ ಏನಾಗಿತ್ತು ಕನ್ನಡದಲ್ಲಿ? ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇಂಗ್ಲಿಷ್ನಲ್ಲಿ ಹೇಗಾಗಿದೆ ಗಮನಿಸಿ. ಈಸ್ ಅನ್ನುವಂಥದ್ದು ವರ್ಬ್. ಏನಾಗಿರುವಂಥದ್ದು? ದಾರಿ. ಯಾಕಾಗಿ? ಯಾವುದಾದರೂ ಒಂದು ಸಂಬಂಧವನ್ನು ನಿರ್ವಹಿಸೋದಕ್ಕೆ, ನಿಭಾಯಿಸೋದಕ್ಕೆ. ಇದೇನಾಯ್ತು? ಆಬ್ಜೆಕ್ಟ್ ಆಯಿತು. ಹಾಗಾದರೆ ಇಲ್ಲಿ ನಾವು ವಾಕ್ಯವನ್ನು ರಚನೆ ಮಾಡಿರೋದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನುವಂಥ ಕಾನ್ಸೆಪ್ಟನ್ನು ಬಳಸಿ. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ ಎರಡನೇ ವಾಕ್ಯ. ಭಾಷೆ, ಸಂಗೀತ ಮತ್ತು ಕೈಗಾರಿಕೆಗಳ ಮೂಲಕ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ತಗೊಳ್ಬಹುದು. ಭಾಷೆ ನಮ್ಗೆ ಗೊತ್ತಿದೆ ಅಲ್ವಾ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ.
ಸಂಗೀತ ಮ್ಯೂಸಿಕ್ ಅಂತ ತಗೊಳ್ಬಹುದು. ಮತ್ತು ಆ್ಯಂಡ್ ಕೈಗಾರಿಕೆಗಳ ಇಂಡಸ್ಟ್ರೀಸ್ ಅಂತ ಇದನ್ನ ತಗೊಳ್ಳೋಣ. ಇಂಡಸ್ಟ್ರೀಸ್ ಮೂಲಕ ಅಂತ ಕೊಟ್ಟಿದ್ದಾರೆ ನೋಡಿ. ಮೂಲಕ ಅಂತಂದ್ರೆ ಥ್ರೂ ಅಂತ ತಗೊಳ್ತೀವಿ. ಜನರು ಪೀಪಲ್ ಅಂತ ತಗೊಳ್ಳೋಣ. ತಮ್ಮ ದೇರ್ ಭಾವನೆಗಳನ್ನು ಫೀಲಿಂಗ್ಸ್ ಎಮೋಷನ್ಸ್ ಎನಿಥಿಂಗ್ ಇಸ್ ಓಕೆ, ಏನು ಬೇಕಾದರೂ ತಗೊಳ್ಬಹುದು. ಹಂಚಿಕೊಳ್ಳುತ್ತಾರೆ ಶೇರ್. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಕಮ್ಯುನಿಕೇಷನ್ ಹೇಗೆ ನಡೆಯುತ್ತೆ ಅಂತ. ಭಾಷೆ ಸಂಗೀತ ಮತ್ತು ಕೈಗಾರಿಕೆಗಳ ಮೂಲಕ, ಲ್ಯಾಂಗ್ವೇಜ್ ಇರಬಹುದು, ಮ್ಯೂಸಿಕ್ ಇರಬಹುದು, ಹಾಗೆ ಇಂಡಸ್ಟ್ರೀಸಲ್ಲೂ ಅಫ್ಕೋರ್ಸ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅಲ್ಲಿ ಕಮ್ಯುನಿಕೇಷನ್ ನಡೆದಿಲ್ಲ ಅಂತಿದ್ದಲ್ಲಿ ಹೇಗೆ ನಾನು ಕನ್ವೆ ಮಾಡೋದು, ಸರಿ ಕೆಲಸ ನಾನು ಮುಗಿಸಿದ್ದೀನಿ, ಈ ರೀತಿಯಲ್ಲಿ ಕೆಲಸ ಇದೆ, ನಾನು ಹೇಗೆ ಮಾಡಬೇಕು ಅಂತ ಹೇಗೆ ಕೇಳೋದು, ಅದು ನಾನು ಈ ರೀತಿ ಪದಗಳನ್ನು ಬಳಸಿ ಕೇಳಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಹೇಳೋ ಮುಖಾಂತರ ನಾವೇನು ಮಾಡಬಹುದು, ವಿಷಯಗಳನ್ನು ಬೇರೆಯವರ ಜೊತೆಯಲ್ಲಿ ಇಂಟರ್ಚೇಂಜ್ ಮಾಡ್ಕೊಳ್ಬಹುದಿರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಬಹುಶಃ ನಿಮಗೆ ಅನ್ನಿಸ್ಬಹುದು, ಭಾಷೆ ಸಂಗೀತ ಅಂತ ತಗೊಂಡು ಕೈಗಾರಿಕೆಗಳು ಅಂತ ಯಾಕೆ ತಗೊಂಡಿದ್ದಾರೆ? ವೈ? ಬಿಕಾಸ್ ಇಂಡಸ್ಟ್ರಿ ಈಸ್ ನಥಿಂಗ್ ಬಟ್ ಅ ಫಾರ್ಮಲ್ ವರ್ಷನ್ ಅಲ್ವಾ. ಈಗ ನಾವು ಮನೇಲಿ ಮಾತಾಡ್ದ ಹಾಗೆ ನಮ್ಮ ಕೆಲಸದ ಸ್ಥಳದಲ್ಲಿ ಮಾತಾಡೋಕೆ ಸಾಧ್ಯ ಇಲ್ಲ. ಅಲ್ಲಿ ಬಂದಾಗ ಫಾರ್ಮಲ್ ವೇಲಿ ಮಾತಾಡಬೇಕು. ಅದನ್ನು ಸೂಚಿಸುವಾಗ ಕೈಗಾರಿಕೆಗಳು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೇಗಿದೆ ಹಾಗೆ ಬರೆಯೋಣ, ಡೋಂಟ್ ವರಿ. ಓಕೆ, ಭಾಷೆ ಸಂಗೀತ ಮತ್ತು ಕೈಗಾರಿಕೆಗಳ ಮೂಲಕ ಜನರು, ಯಾರು? ಜನರು. ಹಾಗಾಗಿ ಇವರು ಇಲ್ಲಿ ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ಏನ್ ಮಾಡ್ತಾ ಇದ್ದಾರಂತೆ ಜನರು? ಹಂಚಿಕೊಳ್ಳುತ್ತಾರೆ. ವರ್ಬ್. ಏನನ್ನ ಹಂಚಿಕೊಳ್ಳುವಂಥದ್ದು? ಅವರ ಭಾವನೆಗಳನ್ನ. ಯಾವುದರ ಮೂಲಕ ಹಂಚಿಕೊಳ್ತಾರೆ ಅದು ಸೇರಿಸಿ ನಮಗೆ ಆಬ್ಜೆಕ್ಟ್ ಆಗುತ್ತೆ. ಈಗ ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಹೇಗೆ ಬರಿಬಹುದು? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಪೀಪಲ್ ಸಬ್ಜೆಕ್ಟ್, ಶೇರ್ ವರ್ಬ್. ಏನನ್ನ? ದೇರ್ ಫೀಲಿಂಗ್ಸ್, ದೇರ್ ಎಮೋಷನ್ಸ್, ಎನಿಥಿಂಗ್ ಈಸ್ ಓಕೆ. Their feelings or emotions through ಯಾವುದರ ಮೂಲಕ? Through language, music and industries. Full stop. ಅಲ್ಲಿ ಹೇಗಿದೆ ಹಾಗೆ ಬರೆದಿದ್ದೀವಿ, ಯಾವುದೇ ಬದಲಾವಣೆ ಇಲ್ಲ. ನೋಡಿದ್ರ? ಹೀಗೆ ಇಲ್ಲಿ ಒಂದು ವಾಕ್ಯವನ್ನು ತಗೊಂಡಿದ್ದೀನಿ. ಪೀಪಲ್ ಅಂತ ಅಂದಾಗ ಇದು ಸಬ್ಜೆಕ್ಟ್ ಆಯಿತು. ಶೇರ್ ಕ್ರಿಯೆಯನ್ನು ತೋರಿಸ್ತಾ ಇದೆ. ಏನನ್ನ ಶೇರ್ ಮಾಡ್ತಾರೆ, ಯಾವುದರ ಮೂಲಕ ಶೇರ್ ಮಾಡ್ತಾರೆ, ಇಷ್ಟನ್ನು ಕೂಡ ನಾವು ತಗೊಳ್ಬಹುದು ಆಬ್ಜೆಕ್ಟ್ನಲ್ಲಿ. ಹಾಗಾಗಿ ಇಲ್ಲಿ ಓಕೆ ಬರ್ದಿದ್ದೀನಲ್ವಾ, ಹಾಗಾಗಿ ಇಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂತಹ ಫಾರ್ಮುಲಾ ಏನಾಗಿದೆ? ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಈಗ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ಸಂವಹನ ಮೂಲಕ ವಿಚಾರ ಹಂಚುವುದು ಸಮಾಜ ಸೃಷ್ಟಿಸುವ ಅನಿವಾರ್ಯ ಹಂತ. ತಗೊಳ್ಳೋಣ. ಸಂವಹನ ಕಮ್ಯುನಿಕೇಷನ್, ಮೂಲಕ ಅಂತ ಕೊಟ್ಟಿದ್ದಾರೆ, ಥ್ರೂ ಅಂತ ತಗೊಳ್ಳಿ. ಮೂಲಕ ಥ್ರೂ, ವಿಚಾರ ಹಂಚುವುದು. ವಿಚಾರ ಇನ್ ದ ಸೆನ್ಸ್ ಎನಿ ವಿಷಯ ಅಥವಾ ಎನಿ ಸಬ್ಜೆಕ್ಟ್, ಎನಿಥಿಂಗ್ ಅಂತ ಕೂಡ ಹೇಳ್ತೀವಿ. ತಗೊಳ್ಳೋಣ. ಥಿಂಗ್ ಅಥವಾ ಐಡಿಯಾ. ಹಂಚುವುದು ಶೇರ್. ಸಮಾಜ ಸೃಷ್ಟಿಸುವ, ಸಮಾಜ ಸೊಸೈಟಿ. ಸೃಷ್ಟಿಸುವ ಕ್ರಿಯೇಷನ್, ಕ್ರಿಯೇಟ್. ಅನಿವಾರ್ಯ ಹಂತ ರಿಕ್ವೈರ್ಡ್ ಸ್ಟೇಜ್, ನೀಡೆಡ್ ಸ್ಟೇಜ್ ಅಂತ ಕೂಡ ತಗೊಳ್ಬಹುದು. ನೀಡೆಡ್ ಅಥವಾ ರಿಕ್ವೈರ್ಡ್. ಹಂತ ಅಂತ ಕೊಟ್ಟಿದ್ದಾರೆ ನೋಡಿ, ಲೆವೆಲ್ ಅಂತ ತಗೊಳ್ಳಿ, ಸ್ಟೇಜ್ ಅಂತ ತಗೊಳ್ಳಿ, ಎನಿಥಿಂಗ್ ಇಸ್ ಓಕೆ. ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಒಂದು ಐಡಿಯಾ ಶೇರ್ ಆಗೋದ್ರ ಬಗ್ಗೆ, ಯಾವುದರ ಮೂಲಕ ಶೇರ್ ಆಗ್ತಿದೆ. ಆ್ಯಂಡ್ ಇದು ಏನಾಗಿದೆ, ಒಂದು ಬಹಳಷ್ಟು ಬೇಕಾಗಿರುವಂಥ ಹಂತ, ಲೆವೆಲ್, ಸ್ಟೇಜ್, ಸ್ಟೆಪ್ ಏನು ಬೇಕಾದರೂ ತಗೊಳ್ಬಹುದು. ಯಾಕಾಗಿ? ಟು ಕ್ರಿಯೇಟ್ ಅ ಸೊಸೈಟಿ. ಯಾವುದೇ ಫಾರ್ಮುಲಾ ಇಲ್ಲದೆ ವಾಕ್ಯವನ್ನು ಹೇಗೆ ರಚನೆ ಮಾಡೋದು ಅಂತ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಶೇರಿಂಗ್ ಆ್ಯನ್ ಐಡಿಯಾ. ಶೇರಿಂಗ್ ಆ್ಯನ್ ಐಡಿಯಾ ಯಾವುದ್ರ ಮೂಲಕ ಶೇರ್ ಮಾಡ್ತೀರಾ? ಥ್ರೂ ಕಮ್ಯುನಿಕೇಷನ್. ಶೇರಿಂಗ್ ಆ್ಯನ್ ಐಡಿಯಾ ಥ್ರೂ ಕಮ್ಯುನಿಕೇಷನ್. ಥ್ರೂ ಕಮ್ಯುನಿಕೇಷನ್ is a required step, a required level, stage, anything is okay. Required step or required stage ಯಾಕಾಗಿ? To create a society. To create a society, ಒಂದು ಸಮಾಜವನ್ನ ರಚನೆ ಮಾಡೋದಕ್ಕೆ
ಹೀಗೆ ಇಲ್ಲಿ ಹೇಳಿರುವಂಥದ್ದು ಏನು ಮಾಡಬೇಕಂತೆ, ವಿಷಯಗಳನ್ನು ಹಂಚ್ಕೊಳ್ಬೇಕಂತೆ. ಯಾವುದರ ಮೂಲಕ ಹಂಚ್ಕೊಳ್ತೀರಾ? ಥ್ರೂ ಕಮ್ಯುನಿಕೇಶನ್. ಒಂದಾದ್ಮೇಲೆ ಒಂದು ಇಲ್ಲಿರುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀನಿ ಅಷ್ಟೇನೆ. ನೋಡಿ, ಫಸ್ಟ್ ಇದನ್ನ ಬರ್ದೆ, ಆಮೇಲೆ ಈ ಕಾನ್ಸೆಪ್ಟ್ ಬಂದಿದೆ, ಇವೆರಡು ಜೊತೆಯಲ್ಲಿತ್ತು. ಆಮೇಲೆ ಈ ಎರಡು ವಿಷಯಗಳನ್ನ ತಗೊಂಡಿದ್ದೀನಿ, ಈ ರೀತಿಯಲ್ಲಿದೆ. ಯಾವುದೇ ಫಾರ್ಮುಲಾ ಬಳಸಿಲ್ಲ, ಒಂದಾದ್ಮೇಲೆ ಒಂದು ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂಡು ವಾಕ್ಯವನ್ನ ಹೀಗೆ ರಚನೆ ಮಾಡಿರುವಂಥದ್ದು. ನೀವು ಕೂಡ ಈ ರೀತಿಯಲ್ಲೇ ವಿತೌಟ್ ಫಾರ್ಮುಲಾ ಆಲ್ಸೋ ವಾಕ್ಯವನ್ನ ರಚನೆ ಮಾಡಬಹುದಿರುತ್ತೆ. ಬಟ್ ದ ಥಿಂಗ್ ಈಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನಿದೆ ವಿಷಯ, ಏನು ಹೇಳ್ತಾ ಇದ್ದಾರೆ, ಅದರ ಬೇಸಿಸ್ನ ಮೇಲೆ ಹೀಗೆ ವಾಕ್ಯವನ್ನ ಬರೀಬಹುದು. ಇದು 3ನೇ ವಾಕ್ಯವಾಗಿತ್ತು. ಬನ್ನಿ ಮುಂದಿನ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸೆಷನ್ನ 4ನೇ ವಾಕ್ಯ ವ್ಯಕ್ತಿಗಳು ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನಂತ ತಗೊಳ್ಬಹುದು? ಇಂಡಿವಿಜುವಲ್ಸ್ ಅಂತ ತಗೊಳ್ಬಹುದು. ಹೊಸ ಅಂತ ಕೊಟ್ಟಿದ್ದಾರೆ, ನ್ಯೂ. ಅನುಭವಗಳನ್ನು ಅಂತ ಇದೆ, ತಗೊಳ್ಳೋಣ ಎಕ್ಸ್ಪೀರಿಯನ್ಸಸ್. ಗಮನಿಸಲು ಟು ಫೋಕಸ್ ಅಂತ ತಗೊಳ್ಳೋಣ. ಓಕೆ, ಟು ಪೇ ಅಟೆನ್ಷನ್, ಎನಿಥಿಂಗ್ ಇಸ್ ಓಕೆ. ಬಹುಮುಖ್ಯವಾದ, ವೆರಿ ಇಂಪಾರ್ಟೆಂಟ್ ಅಂತ ತಗೊಳ್ಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಏನಾಗಿದೆ? ಸಾಧನ ಅಂತಂದ್ರೆ ಟೂಲ್ ವಾಗಿದೆ, ಈಸ್ ಅಂತ ತಗೊಳ್ತೀವಿ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ವ್ಯಕ್ತಿಗಳ ಬಗ್ಗೆ. ವ್ಯಕ್ತಿಗಳಿಗೆ ಈ ಹೊಸ ಎಕ್ಸ್ಪೀರಿಯನ್ಸಸ್, ನ್ಯೂ ಎಕ್ಸ್ಪೀರಿಯನ್ಸಸ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡೋದಕ್ಕೆ ಕಮ್ಯುನಿಕೇಷನ್ ಅನ್ನುವಂಥದ್ದು ಒಂದು ಟೂಲ್ ಆಗಿ ಅವರಿಗೆ ಸಹಾಯವನ್ನು ಮಾಡ್ತಿದ್ಯಂತೆ. ಹಾಗಾದ್ರೆ ಹೇಗೆ ಬರೆಯೋದು ನೋಡಿ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಕಮ್ಯುನಿಕೇಷನ್ ಬಗ್ಗೆ. ಈ ಕಮ್ಯುನಿಕೇಷನ್ನೇ ಇಲ್ಲಿ ಸಾಧನವಾಗಿರುವಂಥದ್ದು. ಬರೀ ಸಾಧನ ಅಲ್ಲ, ಬಹಳ ಮುಖ್ಯವಾಗಿರುವಂತಹ ಸಾಧನವಾಗಿರುವಂಥದ್ದು. ಸೊ ಇಲ್ಲಿಯ ಸಬ್ಜೆಕ್ಟ್ ಏನಾಗುತ್ತೆ? ಹಿಂದಿನ ವಾಕ್ಯದಿಂದ ಬಂದಂತಹ ಕಮ್ಯುನಿಕೇಷನ್ ಅದೇ ಆಗುತ್ತೆ. ನಮ್ಗೆ ಇಲ್ಲೆಲ್ಲೂ ಇದು ಅಂತ ಕೊಟ್ಟಿಲ್ಲ, ಬಟ್ ಕಾನ್ಸೆಪ್ಟ್ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಹಾಗಾಗಿ ನಾವು ಅದನ್ನೇ ಇಲ್ಲಿ ಇಟ್ ಅಂತ ತಗೊಳ್ತೀವಿ. ಇದು ಏನಾಗಿರುವಂಥದ್ದು? ಒಂದು ಟೂಲ್ ಆಗಿದೆ. ಅದು ಬಹಳ ಮುಖ್ಯವಾಗಿರುವಂಥ ಟೂಲ್ ವರ್ಬ್ ಆಗುತ್ತೆ. ಯಾಕಾಗಿ, ಯಾವ ಬೇಸಿಸ್ನ ಮೇಲೆ ಇದು ಮುಖ್ಯವಾಗಿದೆ ಟೂಲ್, ಯಾರಿಗೆ ಇದು ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ, ಅದು ಆಬ್ಜೆಕ್ಟ್ ನಲ್ಲಿ ತಗೊಳ್ತೀವಿ. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್. ಯಾಕಾಗಿ? ವ್ಯಕ್ತಿಗಳು ಹೊಸ ಅನುಭವಗಳನ್ನು ಗಮನಿಸಲು. ಇಂಪಾರ್ಟೆಂಟ್ ಟೂಲ್ ಟು ಫೋಕಸ್ on new experiences, to focus on new experiences to the individuals. ಹೀಗೆ ಬರುತ್ತೆ, to focus on the new experiences to the individuals. ನೋಡಿದ್ರಾ, ನಾನು ಹೇಳಿದ್ನಲ್ವಾ, ಇಲ್ಲಿ ನಮ್ಮ ಕಮ್ಯುನಿಕೇಷನ್ ಅನ್ನುವಂಥ ಮೇನ್ ಸಬ್ಜೆಕ್ಟ್ ಏನಿತ್ತು, ಇಡೀ ವಾಕ್ಯವಿರೋದೇ, ಇಡೀ ಪ್ಯಾರಾಗ್ರಾಫ್ ಇರೋದೇ ಅದ್ರ ಮೇಲೆ. ಅದನ್ನೇ ಇಲ್ಲಿ ಮುಂದುವರಿಸ್ಕೊಂಡು ಹೇಳಿದ್ದಾರೆ. ನಮ್ಗೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಬಟ್ ಕಾನ್ಸೆಪ್ಟ್ ಈಸ್ ಹಿಂದಿನ ವಾಕ್ಯದಿಂದ ತಗೊಂಡು ಬರ್ಬೇಕು ನಾವು ಆ ಸಬ್ಜೆಕ್ಟ್ ಅನ್ನ. ಅದೇ ಇಟ್ ಆಗಿದೆ. ಇಟ್ ಈಸ್, ಇದು ವರ್ಬ್ ಏನಾಗಿದೆಯಂತೆ? ವೆರಿ ಇಂಪಾರ್ಟೆಂಟ್ ಟೂಲ್. ಯಾಕಾಗಿ? ಫೋಕಸ್ ಮಾಡೋದಕ್ಕೆ. ಯಾವುದರ ಮೇಲೆ? ಆನ್ ನ್ಯೂ ಎಕ್ಸ್ಪೀರಿಯನ್ಸ್. ಯಾರಿಗೆ ಇದು ಸಂಬಂಧಿಸಿರೋದು? ಟು ಇಂಡಿವಿಜುವಲ್ಸ್. ಸೊ ಇಷ್ಟನ್ನು ಕೂಡ ನಾವೇನಂತ ಹೇಳಬಹುದು? ಆಬ್ಜೆಕ್ಟ್ ಅಂತ ಹೇಳಬಹುದು. ಓಕೆ, ಇದು 4ನೇ ವಾಕ್ಯವಾಗಿತ್ತು. 5ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಸರಳ ಭಾಷೆ ಮತ್ತು ಪ್ರತ್ಯುತ್ತರಗಳ ಮೂಲಕ ಸಂವಹನ ಕೌಶಲ್ಯಗಳು ಸುಲಭವಾಗಿ ಅಭ್ಯಾಸಗೊಳ್ಳಬಹುದು. ಎಸ್, ತಗೊಳ್ಳೋಣ. ಸರಳ ಭಾಷೆ, ಸಿಂಪಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ತಗೊಳ್ತಾ ಇದ್ದೀನಿ ನೋಡಿ. ಸರಳ ಭಾಷೆ, ಸಿಂಪಲ್ ಲ್ಯಾಂಗ್ವೇಜ್ ಮತ್ತು ಆ್ಯಂಡ್ ಪ್ರತ್ಯುತ್ತರಗಳ ಅಂತ ಕೊಟ್ಟಿದ್ದಾರೆ. ಪ್ರತ್ಯುತ್ತರ, ರೆಸ್ಪಾನ್ಸ್ ಅಂತ ಹೇಳ್ತೀವಿ. ತಗೊಳ್ಳೋಣ, ರೆಸ್ಪಾನ್ಸಸ್ ಅಂತ ತಗೊಳ್ಳೋಣ. ಮೂಲಕ ಅಂತಿದೆ ನೋಡಿ, ಥ್ರೂ ಅಂತ ಬರುತ್ತೆ. ಸಂವಹನ ಕೌಶಲ್ಯಗಳು ನಮಗೆ ಗೊತ್ತಿದೆ, ಕಮ್ಯುನಿಕೇಷನ್ ಅಂತ ಇದನ್ನ ಹೇಳ್ತೀವಿ. ಕೌಶಲ್ಯಗಳು ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವು ತಗೊಳ್ಬಹುದು ಸ್ಕಿಲ್ಸ್ ಅಂತ.
ಸುಲಭವಾಗಿ ಅಂತ ಇದೆ, ಈಸಿಲಿ ಅಭ್ಯಾಸಗೊಳ್ಳಬಹುದು. ಅಭ್ಯಾಸ ಪ್ರಾಕ್ಟೀಸ್ ಅಂತ ತಗೊಳ್ಳೋಣ. ಬಹುದು ಅಂತ ಕೊಟ್ಟಿದ್ದಾರೆ, ಕ್ಯಾನ್ ಅಂತ ತಗೊಳ್ಬಹುದು. ಓಕೆ, ಸೊ ಇಲ್ಲಿಗೆ ನಮ್ಮ ಒಕ್ಯಾಬ್ಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ, ಸರಳ ಭಾಷೆ ಹಾಗೆ ಪ್ರತ್ಯುತ್ತರಗಳ ಮೂಲಕ ಏನು ಪ್ರಾಕ್ಟೀಸ್ ಮಾಡಬಹುದಂತೆ, ಏನನ್ನ, ಕಮ್ಯುನಿಕೇಷನ್ ಸ್ಕಿಲ್ಸನ್ನು. ಹಾಗಾಗಿ ಇದೇ ಏನಾಯಿತು, ನಮ್ಮ ಸಬ್ಜೆಕ್ಟ್ ಆಯಿತು. ಪ್ರಾಕ್ಟೀಸ್, ಕ್ಯಾನ್ ಪ್ರಾಕ್ಟೀಸ್, ಅಭ್ಯಾಸಗೊಳ್ಳಬಹುದು, ಇದು ವರ್ಬ್ ಆಯಿತು. ಹೇಗೆ ಅಭ್ಯಾಸ ಮಾಡಬಹುದು, ಯಾವುದರ ಮೂಲಕ ಅಭ್ಯಾಸ ಮಾಡಬಹುದು ಅನ್ನೋಂಥದ್ದನ್ನ ಆಬ್ಜೆಕ್ಟ್ನಲ್ಲಿ ತಗೊಳ್ತೀವಿ. ಹಾಗಾದರೆ ಇದನ್ನು ಈಗ ನಾವು ಇಂಗ್ಲೀಷಿಗೆ ಹೇಗೆ ಬರಿತೀವಿ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋಂಥ ಕಾನ್ಸೆಪ್ಟನ್ನು ಇಲ್ಲಿ ನಾನು ಬಳಸ್ತಾ ಇದ್ದೀನಿ, ಬರಿತಾ ಇದ್ದೀನಿ. ಕಮ್ಯುನಿಕೇಷನ್ ಸ್ಕಿಲ್ಸ್ can be easily practiced. Communication skills can be easily practiced through ಯಾವುದರ ಮೂಲಕ, ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪಾನ್ಸಸ್ ತಗೊಳ್ಳೋಣ. ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ರೆಸ್ಪಾನ್ಸಸ್ ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ಇಲ್ಲಿ ನಾನು ಈ ವಾಕ್ಯವನ್ನು ತಗೊಂಡಿದ್ದೀನಿ. ಓಕೆ, ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಕ್ಯಾನ್ ಬಿ ಈಸಿಲಿ ಪ್ರಾಕ್ಟೀಸ್ಡ್ ವರ್ಬ್, ಯಾವುದರ ಮೂಲಕ ಪ್ರಾಕ್ಟೀಸ್ ಮಾಡಬಹುದು, ಯಾವ ರೀತಿಯಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ನಾವೇನಂತ ಹೇಳಬಹುದು, ಆಬ್ಜೆಕ್ಟ್. ಇಲ್ಲೇನು ಫಾರ್ಮುಲಾ ಇತ್ತೋ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಹೀಗೆ ನೀವು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಈ ರೀತಿಯಾಗಿರುವಂತಹ ಮಾಡ್ರೇಟ್ ಪ್ಯಾರಾಗ್ರಾಫನ್ನು ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ಪರೀಕ್ಷೆ ಬಹಳ ಹತ್ತಿರದಲ್ಲಿದೆ. ಐ ವಿಶ್ ಯು ದಿ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಪ್ರಿಪ್ರೇಷನನ್ನು ನಡೆಸಿ. ನಾನು ಕೂಡ ನಿಮಗೆ ಪ್ರತಿನಿತ್ಯ ಈಗ 8 ಗಂಟೆಗೆ ಒಂದು ಸೆಷನ್, ಅದೇ 10 ಗಂಟೆಗೆ ಒಂದು ಸೆಷನ್, ಎರಡನ್ನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ವಾಚಿಂಗ್ ಬೋತ್ ಸೆಷನ್ಸ್. ಎರಡೂ ಸೆಷನ್ಸನ್ನು ವಾಚ್ ಮಾಡಿ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆಯ ಕೋರ್ಸಿಗೆ ಜಾಯಿನ್ ಆಗಬೇಕು, ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಸ್ಟಡಿ ವೆಲ್. ಹ್ಯಾಪಿ ಲರ್ನಿಂಗ್.